ಹಲೋ ಗಾಯ್ಸ್, ನಮಸ್ತೆ. ಇದು ಪುತ್ತೂರಿನಿಂದ ಅತಿ ಹತ್ತಿರದಲ್ಲಿರುವ ಒಂದು ಜಾಗ, ಅಂದರೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ನ ಒಳಗಡೆ ಇರುವಂಥ ಒಂದು ಜಾಗ ನೋಡಿ. ಇಲ್ಲಿ ಇದು ಎಲ್ಲ ರೋಡಿಗೆ ಫುಲ್ಲು ಕಾಂಕ್ರೀಟ್ ಆಗಿದೆ ನೋಡಿ. ಆ ಸ್ಥಳದಿಂದ ಈ ಸ್ಥಳದವರೆಗೆ ಲಾಸ್ಟ್ವರೆಗೆ ಫುಲ್ಲು ಕಾಂಕ್ರೀಟ್ ಆಗಿದಂಥ ರಸ್ತೆ ಎರಡು ಬದಿಯಲ್ಲೂ ಸಹ ಮನೆಗಳಿವೆ ನೋಡಿ. ಅಂದರೆ ಪುತ್ತೂರಿನಿಂದ 1.5 ಕಿಲೋಮೀಟ್ರ್ ದೂರದಲ್ಲಿ ಇದು ನಾವು ತೋರಿಸುವಂಥ ಮನೆಯ ಜಾಗ. ಎಂಟ್ರೆನ್ಸ್ ನೋಡಿ, ಇಲ್ಲಿಂದ ಕಾಂಪೌಂಡ್ ಶುರುವಾಗಿದೆ. ಈ ಕೆಳಗೆ ಕಾಂಪೌಂಡ್ ಫುಲ್ಲು ಕಲ್ಲಿನಿಂದ ಕಟ್ಟಿದ್ದಾರೆ ಫುಲ್ಲು. ಇದು ಕಣಿ ನೋಡಿ, ಇಲ್ಲಿ ಈ ರೀತಿಯಾಗಿ ಬರ್ತದೆ. ಬದಿಗೆ ತೆಂಗಿನ ಮರ ಉಂಟು ನೋಡಿ, ಈ ರೀತಿಯಾಗಿ ಬರ್ತದೆ. ಫುಲ್ಲು ಕಾಂಪೌಂಡ್ ಉಂಟು, ರೋಡಿಗೆ ಇಂಟರ್ಲಾಕ್ ಮತ್ತು ಕಾಂಕ್ರೀಟ್ ಆಗಿದೆ ನೋಡಿ. ಈ ರೀತಿಯಾಗಿ ಬರ್ತದೆ, ಇದು ಕಾಂಪೌಂಡ್ ಈ ರೀತಿಯಾಗಿ ಬರ್ತದೆ. ಇದು ಅತಿ ಕಡಿಮೆ ಬರುವಂಥ ಮನೆ ಅಂತ ಹೇಳ್ಬೋದು. ಇದು ನಿಮಗೆ ಕಡಿಮೆ ಅಂದರೆ 18 ಲಕ್ಷಕ್ಕೆ ಬರ್ತದೆ, ಅತಿ ಕಡಿಮೆ ರೇಟಿಗೆ ಬರುವಂಥ ಮನೆ. ಆದ ಕಾರಣ ಪುತ್ತೂರಿನಿಂದ ಹತ್ತಿರದಲ್ಲಿರುವಂಥ ಜಾಗ. ಇದರಲ್ಲಿ ನಮಗೆ 9 ಸೆನ್ಸ್ ಜಾಗ ಉಂಟು ನೋಡಿ. ಈ ರೀತಿಯಾಗಿ ಬರ್ತದೆ. ಈ ಫಸ್ಟ್ ಎಂಟ್ರೆನ್ಸ್ ಗೇಟು ನೋಡಿ. ನೋಡಿ, ಈ ಗೇಟ್ ಫಸ್ಟಿಗೆ ಬರ್ತದೆ ಈ ರೀತಿ. ಈ ಕಡೆಯಲ್ಲಿ ಕಾಂಪೌಂಡ್ ಉಂಟು, ಆ ಸೈಡಿಗೆ ಮನೆ ಬೇರೆ ನೋಡಿ. ಈ ಸೈಡಿಗೆ ನೋಡಿ, ನೋಡಿ ಫ್ರಂಟ್ ಸೈಡು ಗೇಟಿನ ಒಳಗೆ ಇದ್ದೇವೆ ನಾವು ನೋಡಿ. ಈ ರೀತಿಯಾಗಿ ಬರ್ತದೆ. ಆ ಸೈಡಿಗೆ ಮನೆ ಈ ರೀತಿಯಾಗಿ ಬರ್ತದೆ ನೋಡಿ ಗೇಟು ನೋಡಿ. ಇದು ನಾವು ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೇವೆ ಮನೆಯ. ನೋಡಿ, ಇದು ಫ್ರಂಟಿನ ಜಾಗ ನೋಡಿ, ಈ ರೀತಿಯಾಗಿ ಬರ್ತದೆ ನೋಡಿ. ತೆಂಗಿನ ಮರ ಉಂಟು. ಇದು ಫ್ರಂಟಿಗೆ ಜಾಗ ನೋಡಿ. ಈ ರೀತಿಯ ಕಾಂಪೌಂಡ್ನಲ್ಲಿ ಇದು ಜಾಳ ಅಂತ ಹೇಳ್ತಾರೆ, ಹೊರಾಂಗಣ ನೋಡಿ. ಈ ರೀತಿ ಬದಿಗೆ ರೋಡು ನೋಡಿ. ಎತ್ತರ ಸ್ಥಳದಲ್ಲಿದೆ ಮನೆ ಜಾಗ. ಈ ರೀತಿಯಾಗಿ ಮನೆಯ ನಕ್ಷೆ ನೋಡಿ, ಈ ರೀತಿ ಉಂಟು. ಇದು ಹಂಚಿನ ಮನೆ. ತೆಂಗಿನ ಮರ ಉಂಟು, 3-4 ತೆಂಗಿನ ಮರಗಳಿವೆ ಸ್ಥಳದಲ್ಲಿ ನೋಡಿ. ಈ ರೀತಿಯಾಗಿ ಬರ್ತದೆ ಮನೆ. ಸ್ವಲ್ಪ ಕ್ಲೀನ್ ಎಲ್ಲ ಮಾಡಬೇಕಷ್ಟೇ. ಸೈಡಿಗೆ ಕಾಂಪೌಂಡ್ ಉಂಟು ನೋಡಿ. ಇದು ಗಟ್ರ ಬದಿಗೆ ಮನೆಯದ್ದು ಸೈಡಿಗೆ ಜಾಗ. ಹಿಂದುಗಡೆ ನೋಡಿ, ಈ ಸೈಡಿಗೆ ಕಾಂಪೌಂಡ್ ಉಂಟು ಹಿಂದಿಗೆ ನೋಡಿ. ಕಲ್ಲಿನಿಂದ ಮಾಡಿದಂಥ ಮನೆ ನೋಡಿ. ಮನೆ ಗಟ್ಟಿ ಉಂಟು, ಮನೆ ಚಿಕ್ಕದು, ಹಂಚಿನ ಮನೆ. ರೇಟ್ ಸಹ ಕಡಿಮೆ ಉಂಟು. ಇದು ಹಿಂಬದಿ ಸೈಡ್ ನೋಡಿ, ಈ ರೀತಿಯಾಗಿ ಬರ್ತದೆ. ಹಿಂದಿ ಸೈಡ್ನಲ್ಲಿ ಕಾಂಪೌಂಡ್ ಫುಲ್ ಆಗಿದೆ ನೋಡಿ ಗೈಸ್ ನೋಡಿ. ಫುಲ್ ಕಾಂಪೌಂಡ್ ಉಂಟು ಲಾಸ್ಟ್ನವರೆಗೆ. ಸ್ಥಳ ಸಹ ಕೊಟ್ಟಿದ್ದಾರೆ, ಸ್ಥಳ ಉಂಟು. ಇದು ಅತಿ ಕಡಿಮೆ ರೇಟಿಗೆ ಬರ್ತದೆ ನೋಡಿ. ಇದು ಫಸ್ಟಿಗೆ ಸಿಟ್ಔಟ್ ನೋಡಿ, ಈ ರೀತಿ. ಈಗ ನಾವು ಒಳಗೆ ಹೋಗ್ತಾ ಇದ್ದೇವೆ ನೋಡಿ. ಈ ತುಳಸಿ ಕಟ್ಟೆ ಇದು ಅದೇ ರೀತಿಯಾಗಿ ಈಗ ಮನೆಯ ಒಳಗಡೆ ನೋಡಿ, ಈ ರೀತಿಯಾಗಿ ಬರ್ತದೆ ನೋಡಿ. ಲೈಟ್ ಈಗ ಅಂದರೆ ಸ್ವಲ್ಪ ಕ್ಲೀನ್ ನೀಟೆಲ್ಲ ಮಾಡಬೇಕು. ಇದು ನಾವು ಫ್ರಂಟ್ ಸೈಡ್ ನೋಡಿ, ಮನೆಯ ದಾರಂದ. ಅಕೊಂಚ ಲೈಟ್ ಪಡಲ ನೋಡಿ. ಇದು ಫ್ರಂಟಿಗೆ ರೂಮ್. ಮೇಲೆ ಎಲ್ಲ ಇದು ಮಾಡಿದ್ದಾರೆ, ಕೂತ್ಕೊಳ್ಳಬಹುದು ಅಷ್ಟು ಹಾಗೆ ಉಂಟು ಮನೆ ನೋಡಿ. ಇದು ದೇವರ ಕೋಣೆ. ಒಂಚೂರು ಲೈಟ್ ಪಡಲೆ. ತೊಂದರೆ
ಒಂದು ಇದೊಂದು ಹಾಲ್, ಇದೊಂದು ಬೆಡ್ರೂಮ್ ಉಂಟು ನೋಡಿ. ಈ ಸೈಡಿಗೆ ಈ ರೀತಿ ಬರ್ತದೆ ಮನೆ ನೋಡಿ. ಇದು ಕಿಚನ್, ಇದು ನಾವೆಲ್ಲ ಇದರಲ್ಲಿ ಸಹ ಮಾಡಿಸ್ಬೋದು, ಆ ರೀತಿಯಾಗಿ ಉಂಟು ನೋಡಿ. ಇದೊಂದು ಬೆಡ್ರೂಮ್, ಇದು ಸಾರಿ ಇದು ಕಿಚನ್, ಇದೊಂದು ಬೇರೆ ಒಂದು ರೂಮು ಬೆಡ್ರೂಮ್, ಇದು ಕಿಚನ್ನ ಅಷ್ಟೇ ನೋಡಿ. ಈ ರೀತಿಯಾಗಿ ನೋಡಿ. ಇದು ಅತಿ ಕಡಿಮೆ ಬೆಲೆಗೆ ಬರುವಂಥ ಮನೆ. ನೋಡಿ, ಇದು ನಾವು ಈಗ ಹೊರಗೆ ಹೋಗ್ತಾ ಇದ್ದೇವೆ ನೋಡಿ ಗೈಸ್. ಏರಿಯಾ ಅಂದರೆ ಟಾಪ್ ಉಂಟು ಮನೆಯ ಏರಿಯಾ. ಎಲ್ಲ ಕಡೆಗಳಲ್ಲಿ ಮನೆಗಳನ್ನು ಹೊಂದಿಕೊಂಡಿದೆ ನೋಡಿ. ಎರಡು ಈ ಕಡೆಗಳಲ್ಲಿ ಸಹ ಮನೆಗಳಿವೆ. ಆದ ಕಾರಣ ಗೈಸ್, ಯಾರಿಗಾದರೂ ಬೇಕಾದರೆ ನನ್ನ ನಂಬರಿಗೆ ಫೋನ್ ಮಾಡಿ. ಇದರಲ್ಲಿ 9 ಸೆನ್ಸ್ ಉಂಟು. 9 ಸೆನ್ಸಲ್ಲಿ ಹಂಚಿನ ಮನೆ. ಇದು ನಿಮಗೆ ಲಾಸ್ಟ್ 18 ಲಕ್ಷಕ್ಕೆ ಬರ್ತದೆ. ಆದ ಕಾರಣ ಯಾರಿಗಾದರೂ, ಮತ್ತು ವಾಸ್ತು ಪ್ರಕಾರವಾಗಿ ಇದೆ, ಯಾವುದೇ ಇದು ಇಲ್ಲ, ಮತ್ತು ಮಧ್ಯವರ್ತಿಗಳಿಲ್ಲ, ಯಾವುದೇ ಬ್ರೋಕೇಜ್ ಇಲ್ಲ. ಆದ ಕಾರಣ ನಿಮಗೆ ಬೇಕಾದರೆ ಅತಿ ಕಡಿಮೆ ರೇಟಿಗೆ ಬರುವಂಥ ಮನೆ. ಯಾರಿಗಾದರೆ ಬೇಕಾದರೆ 7760083023ಗೆ ಫೋನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ವಂದನೆಗಳೊಂದಿಗೆ ಥ್ಯಾಂಕ್ ಯು.